ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಅಲ್ಲಿ ಗುಡ್ಡ ಕಾಣ್ತಾ ಇದೆಯಲ್ಲ, ಅದು ಕನಕಗಿರಿ. ಅದೊಂದು ಟೂರಿಸಮ್ ಪ್ಲೇಸ್. ಅದು ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಈ ನ್ಯಾಷನಲ್ ಹೈವೇ ಇದೆಯಲ್ಲ, ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗೋ ನ್ಯಾಷನಲ್ ಹೈವೇಯಿಂದ 10 ಕಿಲೋಮೀಟ್ರ್ ಬಂದರೆ ಸಬ್ ರೋಡಲ್ಲಿ ಈ ಒಂದು ವಿಲೇಜಲ್ಲಿ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಿಂದ ಇದೇ ರೀತಿ ರಸ್ತೆ, ಅಲ್ಲ ಬೈಕ್ ನಿಂತಿದೆಯಲ್ಲ, ಅದು ಕೂಡ ಸರ್ಕಾರಿ ರಸ್ತೆ. ಈ ರಸ್ತೆಯಿಂದ ಇಲ್ಲಿ 2 ಕಿಲೋಮೀಟ್ರ್ ಆಗುತ್ತೆ. ಪೆಟ್ರೋಲ್ ಬಂಕಿಂದ ಬಸ್ ಸ್ಟಾಪು ಮತ್ತು ಪೆಟ್ರೋಲ್ ಬಂಕಿಂದ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಅದು ಏನು ಮೇನ್ ರಸ್ತೆ ಇದೆಯಲ್ಲ, ಆ ಮೇನ್ ರಸ್ತೆಯಿಂದ ಮತ್ತೆ ಸಬ್ ರೋಡ್ ಇದು ಮ್ಯಾಪಲ್ಲಿ ನೀರರಿಯೋ ಹಳ್ಳ ಅಂತ ಇರೋದು ಇದು. ಆಲ್ರೆಡಿ ಮೈಸೂರು ರೋಡ್ ತೊಗೊಂಡಿದ್ದಾರೆ. ಈ ಜಾಗ ತೊಗೊಂಡು ಫೆನ್ಸಿಂಗ್ ಮಾಡ್ತಾಯಿದ್ದಾರೆ. ಇದ್ರ ಆಪೋಸಿಟ್ ಲ್ಯಾಂಡೇ 1 ಎಕರೆ 7 ಕುಂಟೆ. ಸ್ಟ್ರೈಟ್ ಹೋಗುತ್ತಿದ್ದು ಲಾಸ್ಟು ಅಲ್ಲೊಂದು ಗ್ರೀನ್ ಪರ್ದೆ ಕಾಣ್ತಾ ಇದೆಯಲ್ಲ, ಅಲ್ಲಿ ತನಕ ಕೂಡ ಈ ಪ್ರಾಪರ್ಟಿ ಇದೆ. ಒಟ್ಟು 1 ಎಕರೆ 7 ಕುಂಟೆ. ನೋಡಿ, ಇಲ್ಲಿ ಏನು ಒಂದು ಲೈನ್ಸ್ ಇದೆಯಲ್ಲ, ಕಟ್ಟೆ ಥರ, ಅಲ್ಲಿ ತನಕ, ಅಲ್ಲಿಂದ ಇದು ರೋಡ್ ಬಿಡ್ತು. ಸುಮಾರು ಒಂದು 150ರಿಂದ 160 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ಸೊ ಇದು ಜನರಲ್ ಪ್ರಾಪರ್ಟಿ. ಇದು ರೆಡಿ ಟು ರಿಜಿಸ್ಟ್ರೇಷನ್ಗೆ ಇದೆ. ಇದು 1 ಎಕರೆ 7 ಕುಂಟೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ ಇದು. ಬಟ್ ಇದು ಏನು ನ್ಯಾಷನಲ್ ಹೈವೇಯಿಂದ ಇಲ್ಲಿಗೊಂದು 10 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡು ಟು ಚಾಮರಾಜನಗರ ಹೋಗೋ NH ಇಂದ ಇಲ್ಲಿಗೆ 10 ಕಿಲೋಮೀಟ್ರ್ ಆಗುತ್ತೆ. ಇದು ಮೈಸೂರು ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ 50 ಕಿಲೋಮೀಟ್ರ್ ಆಗುತ್ತೆ. 50 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 10 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು ಆ್ಯಂಡ್ ಚಾಮರಾಜನಗರ NH. ಸೊ ವಿಲೇಜು ಬಸ್ ಸ್ಟಾಪು ಪೆಟ್ರೋಲ್ ಬಂಕಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಭಾಗದಲ್ಲಿ ಹೆಚ್ಚು ಬಾಳೆ ಬೆಳೀತಾ ಇದ್ದಾರೆ. ಬಾಳೆ, ತೆಂಗು ಹಾಕಿದ್ದಾರೆ. ಬಟ್ ಇದು ಎಕರೆಗೆ 25 ಲಕ್ಷ ಕೇಳ್ತಾ ಇದ್ದಾರೆ ಅವರು, 1 ಎಕರೆಗೆ. ಸೊ 1 ಎಕರೆ 7 ಕುಂಟೆ ಇದೆ. ನೋಡಿ, ಈ ಕಟ್ಟೆಯಿಂದ ಇಲ್ಲಿ ತನಕ ಇದು ಸ್ಟ್ರೈಟ್. ಏನು ಇಲ್ಲೊಂದು ಕಟ್ಟೆ, ಅದು ತೆಂಗಿನ ಮರ ಬಾರ್ಡ್ರ್ ಇದೆಯಲ್ಲ, ಆ ತೆಂಗಿನ ಮರ ಬಾರ್ಡ್ರಿಂದ ಈ ಕಡೆಗೆ ಜಾಗ ಇರೋದು. ಇದು ಸ್ಟ್ರೈಟ್ ಇದೆ. ಈಸ್ಟು ಮತ್ತು ವೆಸ್ಟ್ಗೆ ಲೆಂತ್ ಇದೆ. ಇದು ಫಸ್ಟ್ ಪ್ರಯಾರಿಟಿ ಕೋಳಿ ಫಾರ್ಮ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಜಾಗ ಇದು. ಇಲ್ಲೂ ಸುತ್ತಮುತ್ತ 2 ಕಿಲೋಮೀಟ್ರ್ ಒಳಗಡೆ ಎಲ್ಲೂ ವಿಲೇಜ್ ಕೂಡ ಬರೋಲ್ಲ. ಸೊ ಹಾಗಾಗಿ ಇದು ಕೋಳಿ ಫಾರ್ಮ್ ಮಾಡೋರಿಗೆ ಮಾಡ್ದಂಗಿದೆ ಜಾಗ. ಕೋಳಿ ಫಾರ್ಮ್ ಮಾಡ್ಬೋದು, ಕೌ ಫಾರ್ಮ್ ಮಾಡ್ಬೋದು. ಸೊ ಈ ಥರ ಡೊಮೆಸ್ಟಿಕ್ ಹೀಗೆ ಇದು ತುಂಬ ಚೆನ್ನಾಗಿದೆ ಇದು. ಇಲ್ಲಿ ನೀರಿಗೇನು ಕೊರತೆ ಇಲ್ಲ. ಯಾಕೆಂದರೆ ಪಕ್ಕದ ಊರಲ್ಲಿ ಸುಮಾರು ಒಂದು 100-150 ಎಕರೆ ಕೆರೆಯಲ್ಲಿ ನಮ್ಮ ನಂಜನಗೂಡು ಕಬಿನಿಯಿಂದ ನೀರು ಲಿಫ್ಟ್ ಆಗುತ್ತೆ. ಸೊ ಹಾಗಾಗಿ ಗ್ರೌಂಡ್ ವಾಟ್ರಲ್ಲಿ ಅಪ್ಪಾಗಿದೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ಸಬ್ ರೋಡಿಂದ ಏನು ವಿಲೇಜಿಂದ ಪೆಟ್ರೋಲ್ ಬಂಕಿಂದ ಒಂದು ಮೇನ್ ರಸ್ತೆ ಇದೆಯಲ್ಲ, ಅಲ್ಲಿಂದ 2ನೇ ಲ್ಯಾಂಡ್. ಇದು ಸಬ್ ರೋಡಿಂದ ಒಂದು 20-30 ಮೀಟ್ರ್ ಆಗುತ್ತೆ. ಎರಡನೇ ಲ್ಯಾಂಡ್ ಈ ಒಂದು ಜಾಗಕ್ಕೆ. 1 ಎಕರೆ 7 ಕುಂಟೆ. ಚಾಮರಾಜನಗರ ರಿಜಿಸ್ಟ್ರೇಷನ್ ಇದು. ಮೈಸೂರಿಂದ 50 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಪಾಟಿಗೆ. ಸಾಯಿಲ್ ಇದು ಬ್ರೌನು ಮತ್ತು ಬ್ಲ್ಯಾಕ್ ಮಿಕ್ಸ್ ಇದು. ಬಟ್ ನೋಡಿ, ಇಲ್ಲೆಲ್ಲ ಸೇಮ್ ಮಣ್ಣೆ. ಮತ್ತು ತೆಂಗು ಹಾಕಿದ್ದಾರೆ, ಬಾಳೆ ಹಾಕಿದ್ದಾರೆ. ನೋಡಿ, ಈ ಥರ ಎಲ್ಲ ಬೆಳೆ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಇದೊಂದು ಎಕ್ಸ್ಟೆಂಟು ಕಡಿಮೆ ಇದೆ. ನೋಡಿ, ಈ ಲ್ಯಾಂಡ್ ಎದುರುಗಡೆ ಇಲ್ಲೊಂದು ಫಾರ್ಮ್ ಲ್ಯಾಂಡ್ ಮಾಡ್ತಾಯಿದ್ದಾರೆ ಇವಾಗ. ಅವರು ತೊಗೊಂಡು ಫೆನ್ಸ್ ಎಲ್ಲ ಮಾಡಿಸ್ತಾಯಿದ್ದಾರೆ ಇವಾಗ ಎದುರುಗಡೆ. ಅದ್ರ ಹಿಂಭಾಗಿರೋಂಥದ್ದು ಈ ಲ್ಯಾಂಡ್. ಇದು 1 ಎಕರೆ 7 ಕುಂಟೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಇದು ವಿಲೇಜಿಂದ ಬರುವಂತಹ ರಸ್ತೆ, ಇದು ಮೇನ್ ರಸ್ತೆ. ಇದು 2 ಕಿಲೋಮೀಟ್ರ್ ಆಗುತ್ತೆ ಪೆಟ್ರೋಲ್ ಬಂಕಿಂದ. ಈ ರಸ್ತೆ ಕಂಟಿನ್ಯೂ ಇದು. ಈ ಮೇನ್ ರಸ್ತೆಗೆ ಸಬ್ ರಸ್ತೆ ಇದು. 2ನೇ ಲ್ಯಾಂಡ್ ಇದು. ಇಲ್ಲಿ ಇದು ಫಸ್ಟ್ ಲ್ಯಾಂಡು, ಆ ಮರ ಇರೋದು 2ನೇ ಲ್ಯಾಂಡು. ಆ ಮರ ಈ ಮಾರಾಟಕ್ಕಿರುವಂಥ ಸರ್ವೆ ನಂಬರಲ್ಲೇ ಬರುತ್ತೆ. ಅದು 1 ಎಕರೆ 7 ಕುಂಟೆ ನೋಡಿ. ಇದು ವಿಲೇಜ್ ಬಸ್ ಸ್ಟಾಪ್ ಇದು, ಜೊತೆಗೆ ಇದೆ ಪೆಟ್ರೋಲ್ ಬಂಕ್ ಇದು. ಈ ಬಸ್ ಸ್ಟಾಪಿಂದ ಮತ್ತು ಪೆಟ್ರೋಲ್ ಬಂಕಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ, ಕರೆಕ್ಟಾಗಿ 2 ಕಿಲೋಮೀಟರ್ಸ್ ಆಗುತ್ತೆ. ಇದು NH ಇಂದ ಈಗಾಗಲೇ ಹೇಳ್ದಂಗೆ 10 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೈನ್.